ನೇಪಾಳ ಭೀಕರ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಇಲ್ಲಿ 288 ಭಾರತೀಯರು ನಾಪತ್ತೆಯಾಗಿದ್ದಾರೆ. 21 ಜನರನ್ನು ರಕ್ಷಣೆ ಮಾಡಲಾಗಿದೆ. 21 ಜನ ತಮಿಳುನಾಡಿಗೆ ಸೇರಿದವರು ಅಂತ ಗೊತ್ತಾಗಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾಪತ್ತೆಯಾಗಿರುವ ಭಾರತೀಯರ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಮಾನಸ ಸರೋವರ ಯಾತ್ರೆಗೆ ಭಾರತೀಯರು ಹೋಗಿದ್ದರು. ಬಹಳ ಖುಷಿಯಿಂದ ಹೋಗ್ತಾರೆ. ಮಾನಸ ಸರೋವರ ಯಾತ್ರೆಗೆ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕಪ್ಪ ಅಂತೇಳಿ ಅನೇಕರು ಹೋಗ್ತಾರೆ. ಆ ಯಾತ್ರೆಗೆ ಹೋಗಿದ್ದವರ ಪಾಡು ಈ ಪರಿಸ್ಥಿತಿ ಈ ಥರ ಬಂದಿದೆ. ಇಲ್ಲಿ ಚೀನಾದ ಭಾಗದಲ್ಲಿ ಕೆಲವು ಸಿಕ್ಕಾಕೊಂಡಿದ್ದಾರೆ. ಕೆಲವರು 200 ಭಾರತೀಯರು ನಮ್ಮ ನೆರವನ್ನು ಕೋರ್ತಾ ಇದ್ದಾರೆ. ಅವರಲ್ಲಿ 95 ಮಂದಿ ಗಾರ್ಚನ್ನಲ್ಲಿ ಇದ್ದಾರೆ. ಅವರು ನೇಪಾಳಕ್ಕೆ ಪ್ರವೇಶ ಮಾಡಲಿಕ್ಕೆ ಬಿಲ್ಸಾ ಕಡೆಗೆ ತೆರಳುತ್ತಾ ಇದ್ದಾರೆ. 4 ಗೀಲಾಂಗ್ ನಗರದಲ್ಲಿದ್ದು 13 ಜನ ಜಿತುಲ್ಪೋದಲ್ಲಿ ಇದ್ದಾರವರು. ವಿದೇಶಾಂಗ ಸಚಿವಾಲಯದ ವಕ್ತಾರರ ಹೇಳಿಕೆ ಇದು. We have been able to rescue 21 Indian nationals. These 21 group of 21 people are from Tamil Nadu, and we are making available their names on our X handle, so you can get the details. Our embassy, our ambassador has spoken to people in the group and have assured all possible help. They are coming to Kathmandu hopefully, and then arrangements will be made for their travel back home as soon as possible. Let me also give you an update on the Chinese side. We have received information that a number of Indian nationals who had gone on the Kailash Mansarovar Yatra are currently stranded on the Chinese side. Our embassy in Beijing is making all efforts for their safe evacuation. There are approximately 200 Indian nationals there who have sought our assistance for evacuation. Of them, 95 are in Darchen and currently proceeding to Hilsa to cross over into Nepal. 4 are in Geelong city, 13. ನೇಪಾಳ ದುರಂತದಲ್ಲಿ ಹಲವಾರು ಭಾರತೀಯರು ನಾಪತ್ತೆಯಾಗಿದ್ದಾರೆ. ಧಾರವಾಡ ಮೂಲದ ರಾಕೇಶ್ ನಾಯಕ್ 38 ವರ್ಷ, ಇವರಿಗೆ ಅವರು ಕೂಡ ಕಾಣಿಸ್ತಾ ಇಲ್ಲ. ಇದೇ ತಿಂಗಳು 12ನೇ ತಾರೀಕು ಪ್ರವಾಸಕ್ಕೆ ಅವರು ಹೋಗಿದ್ದರು. ರಾಕೇಶ್ ಅವರು ಇಶಾ ಫೌಂಡೇಶನ್ನ ಕಡೆಯಿಂದ 77 ಜನ ತೆರಳಿದ್ದರು. ಇದೇ ತಿಂಗಳೇ 77 ಜನ ಇಶಾ ಫೌಂಡೇಶನ್ ಕಡೆಯಿಂದನೇ ಹೋಗಿದ್ದವರು. ಸೊ ಇಶಾ ಫೌಂಡೇಶನ್ನ S3 ಗುಂಪಿನಲ್ಲಿದ್ದಿತ್ತು ರಾಕೇಶ್ ನಾಯಕ್ ಅಂಥೇಳಿ. ಇಲ್ಲಿ ಬರೀ ರಾಕೇಶ್ ನಾಯಕ್ ಮಾತ್ರ ಕಾಣೆಯಾಗಿರೋದಲ್ಲ, ಮಾಹಿತಿಯನ್ನು ಲಭ್ಯವಾಗ್ತಿದೆಯೋ ನಮಗೆ, ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಇನ್ನು 77 ಜನ ರಾಕೇಶ್ ನಾಯ್ಕು ಸೇರಿ ಅವರು ಯಾರ ಬಗ್ಗೆನೂ ಮಾಹಿತಿ ಇಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೊಬ್ಬರ ಬಗ್ಗೆನೂ ಸಣ್ಣ ಮಾಹಿತಿ ಕೂಡ ಇಲ್ಲ ಅಲ್ಲಿ. ರಾಕೇಶ್ ನಾಯಕ್ ಒಬ್ಬರು ಈ ಥರ ಹೋಗಿದ್ರು ಅಂತ ಅದು ಅವರ ಹೆಸರು ಸಮೇತ ನಾವು ಇಲ್ಲಿ ಪ್ರಕಟಿಸ್ತಾ ಇದ್ದೀವಿ. ಇಲ್ಲಿ ಟಿಬೆಟ್ನ ಮಾನಸ ಸರೋವರಕ್ಕೆ ಇವರು ಹೋಗಿದ್ದರು. 77 ಮಂದಿ ಪ್ರವಾಸ ಮುಗಿಸ್ಕೊಂಡು ಇವತ್ತು ಎಲ್ಲವೂ ಸರಿಯಾಗಿದ್ದಿದ್ರೆ ಬಹಳ ಖುಷಿಯಿಂದ ನಾವು ಮಾನಸ ಸರೋವರ ಯಾತ್ರೆ ಮುಗಿಸಿದ್ದೀವಪ್ಪ ಅಂಥೇಳಿ ಇವತ್ತು ಅವರು ವಾಪಸ್ ಬರಬೇಕಾಗಿತ್ತು. ಸದ್ಯ ಪ್ರವಾಹದ ಬಳಿಕ ರಾಕೇಶ್ ನಾಯಕ್ ಸಂಪರ್ಕಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ಇವರ ಗುಂಪಿನಲ್ಲಿದ್ದವರು ಕೂಡ ಯಾರ್ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಇಲ್ಲಿ. ಹೀಗಾಗಿ ರಾಕೇಶ್ ನಾಯಕ್ ಕುಟುಂಬ ಒಂದು ಕಡೆ ಕಂಗಾಲಾಗಿದೆ. ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಅಂತ ಹೇಳಿ ರಾಕೇಶ್ ನಾಯಕ್ ಅವರ ಭಾವ ಪ್ರವೀಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ನನ್ನ ಹೆಸರು ಪ್ರವೀಣ್ ಅಂತ. ನಮ್ಮ ತಂಗಿ ಗಂಡ ಬಂದು ರಾಕೇಶ್ ನಾಯಕ ಅಂಥೇಳಿ. ಅವರು ಧಾರವಾಡ ಮೂಲದವರು. ಆಸ್ಟ್ರೇಲಿಯಾದ ಕಳೆದ 8 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಆಸ್ಟ್ರೇಲಿಯಾದಿಂದನೇ ಈಶಾ ಫೌಂಡೇಶನ್ ಥ್ರೂ ಅವರು ಮಾನಸ ಸರೋವರಕ್ಕೆ ಹೋಗ್ತಾಯಿದ್ರು. ಆಗಸ್ಟ್ 12ಕ್ಕೆ ಡೆಲ್ಲಿಗೆ ಬಂದಿದ್ದರು. ಆಸ್ಟ್ರೇಲಿಯಾದ ಡೈರೆಕ್ಟ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದನೇ ಅವರು ಅಲ್ಲಿ ಹೋಗಿದ್ದರು. ನಿನ್ನೆ ಅವ್ರದ್ದು ಕೊನೆ ದಿನ ಇತ್ತು. ವಾಪಸ್ ದರ್ಶನ ಎಲ್ಲ ಆಗಿ ವಾಪಸ್ ಬರ್ತಾಯಿದ್ರು. ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕಾಂಟ್ಯಾಕ್ಟ್ ಆಗಿತ್ತು. ಅವ್ರು ಅವಾಗ ಇಲ್ಲ, ಇವತ್ತು ಸಾಯಂಕಾಲವರೆಗೂ ನಾನು ಕಾಠ್ಮಂಡುಗೆ ರೀಚ್ ಆಗ್ತೀನಿ, ಕಾಠ್ಮಂಡುವಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಮಾಧ್ಯಮದಲ್ಲೆಲ್ಲ ನ್ಯೂಸ್ ಬಂತು ಫ್ಲಡ್ ಆಗಿದೆ ಅಂಥೇಳಿ. ಸೊ ನಾವು ಮಧ್ಯಾಹ್ನ ಮೇಲಿಂದನೇ ಅವ್ರಿಗೆ ಟ್ರೈ ಮಾಡೋಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಇನ್ನೂ ತನಕ ಅವ್ರು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಇವ್ರ ಬ್ಯಾಚಲ್ಲಿ 77 ಜನ ಇದ್ದರು. ಇಶಾ ಫೌಂಡೇಶನ್ದಿಂದ 77 ಜನ, ಎಲ್ಲ ಆಲ್ಮೋಸ್ಟ್ NRIಸೇ ಇದ್ದರು. ಅದರಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಇಶಾ ಫೌಂಡೇಶನ್ ಜೊತೆ ನಾವು ಕಂಟಿನ್ಯೂ ಫೋನ್ ಮಾಡಿ ಮಾತಾಡ್ತಾ ಇದ್ವಿ, ಯಾರ್ದು ಇನ್ನೂ ಆಗಿಲ್ಲ. ಪ್ಲಸ್ ವಾಲಂಟಿಯರ್ಸ್ ಇದ್ದರು, ಡಾಕ್ಟರ್ಸು ಇದ್ದರು. ಇನ್ನೂ ತನಕ ಯಾರ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಇವರು ಮಾನಸ ಸರೋವರಕ್ಕೆ ಹೋಗಿದ್ರು. ಇವರು ಈಶಾ ಫೌಂಡೇಶನಿಂದ ಮಾನಸ ಸರೋವರಕ್ಕೆ ಹೋಗಿದ್ರು. ಕೈಲಾಸಕ್ಕೆ ಹೋಗಿ ಮಾನಸ ಸರೋವರ ಎಲ್ಲ ದರ್ಶನ ಮುಗಿಸ್ಕೊಂಡು